ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮನೆಯಲ್ಲಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ವರಮಹಾಲಕ್ಷ್ಮಿ ಪೂಜೆ ಪುನಸ್ಕಾರವನ್ನ ಕುಟುಂಬ ಸಹಿತರಾಗಿ ಮಾಡಿದ್ದಾರೆ. ಪೂಜೆ, ಆರತಿ, ಹಬ್ಬ ಆಚರಣೆ ಇದೆಲ್ಲವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಕನ್ನಡಿಗರಿಗೆ ಉಪೇಂದ್ರ ದಂಪತಿ ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ದಾರೆ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ಮಳೆಯಲ್ಲಿ ತೋರಿಸು ರಾಘವೇಂದ್ರ. ಬಿಸಿಲಲ್ಲಿ ಸೊಂಪಾಗಿ, ಮಳೆಯಲ್ಲಿ ತಂಪಾಗಿ ಆಯಾಗಿರುವೆ ರಾಘವೇಂದ್ರ. ಎಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕರ್ನಾಟಕದ ಜನತೆಗೆ. ಇವತ್ತು ನಮ್ಮ ಜೊತೆ ಅತ್ಯಂತ ವಿಶೇಷವಾದಂಥ ಒಂದು ಜೋಡಿ ಇದೆ. ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಆಚರಣೆ ಮಾಡಬೇಕು ಅಂತ ವೀಕ್ಷಕರೇ ನೀವು ಇವ್ರ ಮನೆಗೆ ಬಂದು ನೋಡಬೇಕು. ಅದ್ಭುತವಾಗಿತ್ತು ರೀ, ಎಷ್ಟು ಚೆನ್ನಾಗಿ ಮಹಾಲಕ್ಷ್ಮಿ ಕೂರಿಸಿದ್ದಾರೆ. ಬರೀ ಹಬ್ಬ ಆಚರಣೆ ಮಾಡೋದು ಇವ್ರ ವಿಶೇಷ ಅಲ್ಲ, ಆ ಥರ ಬದುಕಿರೋದು ಇವ್ರ ವಿಶೇಷ. ಕರ್ನಾಟಕದ ಜನ ಖುಷಿ ಪಡೋ ಹಾಗೆ, ಹೆಮ್ಮೆ ಪಡೋ ಹಾಗೆ ಒಂದು ಕುಟುಂಬವಾಗಿ ಬದುಕಿರೋದು. ನಮ್ಮ ಜೊತೆ ನನ್ನದ್ರದೇ ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ಅವರ ಮನದನ್ನೇ ಪ್ರಿಯಾಂಕಾ ಉಪೇಂದ್ರ ಇಬ್ರು ಇದ್ದಾರೆ. ಸರ್, ಅದ್ಭುತವಾಗಿ ಮಾಡಿದ್ರಿ ಇವತ್ತು. ನೀವು ಪೂಜೆ ಮಾಡಿದ್ದು, ಹಬ್ಬ ಮಾಡಿದ್ದು, ಮೇಡಮ್ ಅಂತೂ ಎಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದಾರೆ, ಪ್ರತಿ ವರ್ಷ ಮಾಡ್ತಾರೆ. ಸೊ ವರಮಹಾಲಕ್ಷ್ಮಿ ಅಂದರೆ ಏನು ನಿಮಗೆ? ನಂಗೆ ಫಸ್ಟ್ ಭಾರಿ ಕುತೂಹಲ ಉಪೇಂದ್ರ ಸರ್ ಹತ್ರ ಕೇಳಬೇಕು. ಸರ್, ಲಕ್ಷ್ಮಿ ಅಂದರೆ ಏನು ನಿಮಗೆ? ಕಣ್ಣೆದುರುಗಡೆ ಕಾಣಿಸ್ತಿದ್ದೀರಲ್ಲ, ಇನ್ನೇನು ಲಕ್ಷ್ಮಿ. ಅಫ್ಕೋರ್ಸ್, ಅದ್ಭುತವಾದ ಲಕ್ಷ್ಮಿ ಅವ್ರ ಮನೆಯಲ್ಲೇ ಇದ್ದಾರೆ. ಹೌದು, ಖಂಡಿತ. ಭಾಳ ಎಲ್ಲ ಇವ್ರದ್ದೇ. ಆ್ಯಕ್ಚುಲಿ ಇವ್ರಿಗೆ ಇದು ಇನಿಷಿಯೇಟಿವ್, ತುಂಬ ಆಸೆ ಇವ್ರಿಗೆ ಈ ಥರ ಪೂಜೆಗಳೆಲ್ಲ ಮಾಡಬೇಕು ಅಂತ. ಸೊ ನಮ್ಮಲ್ಲಿ ಕಳಶ ಕೂರಿಸೋರು ಅಮ್ಮ, ಇವರು ಅದನ್ನು ಇನ್ನೊಂದು ಸ್ಟೇಜಿಗೆ ತೊಗೊಂಡು ಕಳಶದ ಜೊತೆ ಲಕ್ಷ್ಮಿನೇ ಕೂರಿಸೋ ಥರ ಎಲ್ಲ ಪ್ಲ್ಯಾನ್ ಮಾಡಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಹೌದು. ಸೊ ಯೂಶ್ವಲಿ ಮಹಾಲಕ್ಷ್ಮಿ ಅಂದರೆ ನಾವು ನೋಡ್ತೀವಿ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ದುಡ್ಡುಗೋಸ್ಕರ ದುಡ್ಡು ಬರಲಿ ಅಂತ ಮಾಡ್ತಾರೆ. ಬರೀ ದುಡ್ಡಿದ್ಬಿಟ್ರೆ ಎಲ್ಲ ಸಿಗಲ್ಲ, ಅದಕ್ಕೊಂದು ನೆಮ್ಮದಿ ಬರೋಕ್ಕೊಂದು ಬೇರೆ ಮೈಂಡ್ ಸೆಟ್ ಬೇಕು. ಸೊ ನೀವು ಹೆಂಗೆ ನೋಡ್ತೀರಾ? ನಿಮಗೆ ನಿಮ್ಮ ಪ್ರಕಾರ ಲಕ್ಷ್ಮಿ ಅಥವಾ ಸಂಪತ್ತು ಅಂದರೆ ಏನು, ಅದು ಎಷ್ಟಿರಬೇಕು? ಇಲ್ಲ ನೋಡಿ, ನಮ್ಮ ದೇಶದ ಈ ಕಲ್ಚರು, ಈ ನಮ್ಮ ಟ್ರೆಡಿಷನ್ ವಿಶೇಷತೆ ಏನು ಅಂದರೆ ನೋಡಿ, ಶ್ರಾವಣ ಬರ್ತಿದ್ದಂಗೆ ಎಲ್ಲ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಹಬ್ಬಗಳು ಸ್ಟಾರ್ಟ್ ಆಗ್ತಿದ್ದಂಗೆ ಏನೋ ಹೂವು ಇರ್ಬೋದು, ಹಣ್ಣು ಇರ್ಬೋದು, ಎಲ್ಲ ಪರ್ಚೇಸ್ ಇರ್ಬೋದು. ಎಷ್ಟು ಈ ಎಕಾನಮಿ ಹೆಂಗೆ ಇದಾಗುತ್ತೆ ಅಂದರೆ, ಹಣ ಇರೋರಿಂದ ಹಣ ಬರಲಿ ಅಂತ ಹಣ ಹೊರಗೆ ಬಿಡ್ತಾರೆ. ಆ ಹಣ ಎಲ್ಲ ಕಡೆ ಸುತ್ತಾಡುತ್ತೆ. ಆ ಎಕಾನಮಿಗೆ ನಮ್ಮ ಹಬ್ಬಗಳು, ಮದುವೆ, ನಮ್ಮ ಸಂಪ್ರದಾಯ, ಆ ಥರ ಒಂದು ನಮ್ಮ ಭಾರತ ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿರೋದು ಎಕಾನಮಿ ಅಂದರೆ ಬಿಕಾಸ್ ಆಫ್ ದಿಸ್. ಸೊ ಅದನ್ನು ಪೂರ್ವಿಕರು ಅಂಥ ಒಂದು ಅದ್ಭುತವಾದ ಇದನ್ನು ಕಟ್ಕೊಟ್ಟಿದ್ದಾರೆ ನಮ್ಮ ಪರಂಪರೆನ. ಸೊ ನನಗೆ ಯಾವಾಗ ಈ ಹಬ್ಬಗಳು ಬಂದರೂ ಕೂಡ ಇವೆಲ್ಲ ಮಾಡಿದಾಗ ಏನಾಗುತ್ತೆ ನೋಡಿ, ಎಷ್ಟು ಜನ ಬರ್ತೀರಾ, ಎಷ್ಟು ಆ್ಯಕ್ಟಿವಿಟಿ ನಡೀತದೆ. ಸೊ ಅದೇ ಅಲ್ವಾ ಲೈಫ್. ಆ್ಯಕ್ಚುಲಿ ಲೈಫ್ ಈಸ್ ಫುಲ್ ಆಫ್ ಹ್ಯಾಪನಿಂಗ್ಸ್ ಅಂತಾರಲ್ಲ, ಆ ಥರ. ಸೊ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ ಇದು. ಈ ಶ್ರಾವಣ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಒಂದು ಶುಭ ಆರಂಭ ಆಗಿದೆ. ಸೊ ಏನಂದರೆ, ಯಾವುದೇ ಒಂದು ಒಳ್ಳೇದಾದರೆ ಅದು ಒಬ್ರಿಗೆ ಒಳ್ಳೇದಾಗೋದಲ್ಲ, ಅದು ಒಬ್ಬರಿಂದ ಫ್ಯಾಮಿಲಿ, ಪರಿಸರ, ಆಮೇಲೆ ಸಮಾಜ ಎಲ್ರಿಗೂ ಒಳ್ಳೇದಾಗತ್ತೆ. ಆ್ಯಕ್ಚುಲಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ, ಎಲ್ರಿಗೂ ಒಳ್ಳೇದಾಗಲಿ. ಮೇಡಮ್, ನೀವೇನು ಹೇಳೋಕೆ ಬಯಸ್ತೀರಾ? ಕನ್ನಡಿಗರಿಗೆ ಹೆಂಗೆ ವಿಶ್ ಮಾಡೋಕೆ ಬಯಸ್ತೀರಾ?
ಎಲ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಉಪೇಂದ್ರ ಅವರಾಗಲಿಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ನಾವು ಟ್ರೈ ಮಾಡ್ತೀವಿ ಈ ಪೂಜಾ ಚೆನ್ನಾಗಿ ಆಗಬೇಕಂತ. ಕೆಲವ್ರ ಸತಿ ಗ್ರ್ಯಾಂಡ್ ಆಗುತ್ತೆ, ಕೆಲವ್ರ ಸತಿ ಸಿಂಪಲ್ ಆಗುತ್ತೆ, ಬಟ್ ಪೂಜಾ ನಮಗೆ ಚೆನ್ನಾಗಿ ಆಗಬೇಕು. ಎಲ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇದಾಗಿತ್ತು ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಒಂದು ಖುಷಿಯಾದ ಒಂದು ಪಾಸಿಟಿವ್ ವೈಬ್ಸ್ ಹರಡಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಅವರಿಬ್ಬರಲ್ಲೂ ಕೂಡ ಹೊಮ್ಮುತ್ತಾ ಇತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಜೆಪಿಯಲ್ಲಿರುವ ಬಂಡಾಯವನ್ನ ಶಮನ ಮಾಡುವ ಪ್ರಯತ್ನವನ್ನ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡದಂತೆ ಕಾಣ್ತಾ ಇದೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಯಾರೆಲ್ಲ ಬಂಡಾಯದ ಮೀಟಿಂಗ್ಗಳನ್ನು ನಡೆಸುತ್ತಿದ್ದಾರೆ, ಅವರಿಗೆ ದೆಹಲಿಗೆ ಕರೆಸ್ಕೊಳ್ತಾ ಇದ್ದಾರಾ ಹೈಕಮಾಂಡ್ ನಾಯಕರು? ಬೆಳಗಾವಿಯ ಸಾಹುಕಾರ್ಗೆ ದೆಹಲಿಗೆ ಬರುವಂತೆ ದೆಹಲಿ ನಾಯಕರು ಕರೆ ನೀಡಿದ್ದಾರೆ. ಇದೇ ತಿಂಗಳ 21ರಂದು ದೆಹಲಿಗೆ ಬರುವಂತೆ ವರಿಷ್ಠರಿಂದ ಕಾಲ್ ಬಂದಿದೆಯಂತೆ. ದೆಹಲಿಗೆ ತೆರಳೋಕೆ ರೆಬಲ್ ನಾಯಕರು ತಯಾರಾಗ್ತಿದ್ದಾರೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಯತ್ನಾಳ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಒಟ್ಟಿಗೆ ದೆಹಲಿಯ ಫ್ಲೈಟ್ ಏರುವ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ವಿಜಯ್, ಆಗಸ್ಟ್ 21ಕ್ಕೆ ಸಭೆ ಅಂತ ಅನ್ಕೊಂಡಿದ್ರು, ಆದರೆ ಸಭೆಯನ್ನ ಮುಂದೂಡಿ ಇದೀಗ ದೆಹಲಿಗೆ ಹೋಗ್ತಿದ್ದಾರೆ ರೆಬಲ್ ನಾಯಕರು ಅನ್ನೋ ಮಾಹಿತಿ. ಯಾವ ಹೈಕಮಾಂಡ್ ನಾಯಕರು ಭೇಟಿಯಾಗೋ ಸಾಧ್ಯತೆ, ಯಾವ ರೀತಿಯ ಸಂದೇಶಗಳನ್ನ ರವಾನೆ ಮಾಡುವ ಸಾಧ್ಯತೆ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಂಡಾಯ ಸಾರಿರುವಂತಹ ಏನ್ ರೆಬಲ್ಸ್ ಟೀಮ್ ಇದೆ, ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಆ ಬಂಡಾಯ ಸಾರಿರುವಂತಹ ಆ ಒಂದು ಸಭೆಗೆ ಖುದ್ದು ಹೈಕಮಾಂಡ್ ಕೂಡ ಅದು ಆತಂಕಕ್ಕೆ ಒಳಗಾಗಿರುತ್ತೆ. ಯಾಕಂದ್ರೆ ಬಂಡಾಯಕ್ಕೆ ಒಂದ್ ವೇಳೆ ಅಂದ್ರೆ ಕೂಡ ಅಲ್ಲಿ ಶಮನ ಮಾಡಲಿಲ್ಲ ಅಂದ್ರೆ ಅದು ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಹೈಕಮಾಂಡ್ ಎಂಟ್ರಿ ಆಗಿ ಖುದ್ದು ಅದರ ಶಮನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇದರ ಭಾಗವಾಗಿ 21ನೇ ತಾರೀಕು ದೆಹಲಿಗೆ ಬರುವಂತೆ ರಮೇಶ್ ಜಾರಕಿಹೊಳಿಗೆ ಆ ಬುಲಾವಣೆ ಕೊಟ್ಟಿರುತ್ತದೆ. ಅಲ್ಲಿ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಜೆ.ಪಿ. ನಡ್ಡಾ ಮೊದಲು ಮಾತಾಡ್ತಾರೆ, ಅದಾದ ನಂತರ ಅಗತ್ಯ ಬಿದ್ದರೆ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ನಡೆಸಿ ಈ ಬಂಡಾಯ ಶಮನ ಮಾಡುವ ನಿಟ್ಟಿನಲ್ಲಿ ಸಭೆ ಆಗಿರುವಂತದ್ದು. ಸಭೆಯ ಬಳಿಕ ಬಂಡಾಯ ಶಮನ ಆಗುತ್ತಾ ಅಥವಾ ಅವ್ರದ್ದು ಒಂದೇ ಲೈನ್ ಇರುವಂತದ್ದು ವಿಜಯೇಂದ್ರ ಬದಲಾವಣೆ ಮಾಡ್ಬೇಕಂತ, ಅದಕ್ಕೆ ಮತ್ತೊಂದು ರೀತಿಯಲ್ಲಿ ಬೇರೆ ರೀತಿಯ ತಿರುವನ್ನು ತೆಗೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಭಾರತದ ಹೆಮ್ಮೆಯ ಸಂಸ್ಥೆ ಇಸ್ರೋ ಮತ್ತೊಂದು ಐತಿಹಾಸಿಕ ಮೈಲುಗಲ್ಲನ್ನು ಸೃಷ್ಟಿಸಿದೆ. ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಭೂ ವೀಕ್ಷಣಾ ಕಿರು ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. 5, 4, 3, 2, 1, 0. ಇಸ್ರೋದಿಂದ ಮತ್ತೊಂದು ಮೈಲುಗಲ್ಲು ಸೃಷ್ಟಿ. AOS-08 ಉಪಗ್ರಹ